ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 6 ಎಳೆ ದಾರನ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಸಿಲ್ಕ್ ಥ್ರೆಡ್ಡಿಂದ 6 ಎಳೆ ದಾರನ ಯಾವ ಥರ ಮಾಡ್ಕೋಬೇಕಂತ. ಒಂದು ಥ್ರೆಡ್ಡಿಂದನೂ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ, ಹಾಗೆ ಸೇಮ್ 2 ಕಲರ್ ಥ್ರೆಡ್ ಇದ್ದರೆ ಯಾವ ಥರ ಮಾಡಬೇಕಂತ ಅದನ್ನು ಕೂಡ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನು ಈ ಥರ 2 ರಟ್ಟುಗಳನ್ನು ತಗೊಂಡಿದ್ದೀನಿ. ಸೈಜ್ ಏನು ಸೇಮ್ ಬೇಕಂತೇನಿಲ್ಲ, ಈ ಥರ ಶೇಪಲ್ಲಿ ಇದ್ದರೆ ಸಾಕು, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದ್ದರೆ ಸಾಕು. ಇದನ್ನು ಯೂಸ್ ಮಾಡಿಕೊಂಡು 6 ಎಳೆ ದಾರನ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನಾನು ಮೊದಲು ಕ್ರೋಶ ಕುಚ್ಚು ಹಾಕಲಿಕ್ಕೆ ಬೇಕಾಗಿರೋದು 6 ಎಳೆ ದಾರ. ಫಸ್ಟು ನೋಡಿ, ಇಲ್ಲಿದು ನಾಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಯೂಸ್ ಮಾಡಿಲ್ಲ ಈ ಥ್ರೆಡ್ನ. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು, ಓಪನ್ ಆಗುತ್ತೆ ಥ್ರೆಡ್ಡು. ಇದು ಕೂಡ ಓಪನ್ ಮಾಡ್ಕೋತೀನಿ. ಬಿಗಿನರ್ಸ್ ಕೂಡ ಕೇಳ್ತಿರ್ತಾರೆ ಯಾವ ಥರ ಮಾಡ್ಕೋಬೇಕು 6 ಎಳೆ ದಾರನಂತ, ಹಾಗಾಗಿ ತೋರಿಸ್ಕೊಡ್ತಿದ್ದೀನಿ. ಮೊದಲು ನಾನು ಒಂದು ಥ್ರೆಡ್ಡಿಂದ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇದು ಸ್ಟಾರ್ಟಿಂಗ್ ಥ್ರೆಡ್ಡು ನೋಡಿ, ಇದು ಸ್ಟಾರ್ಟಿಂಗು. ಇದನ್ನು ಮೊದಲು ನಾವು ಈ ಥರ ಫಸ್ಟು ರಟ್ಟಕ್ಕೆ ಸುತ್ಕೋಬೇಕು. ಓಕೆ, ಲೆಫ್ಟ್ ಹ್ಯಾಂಡಿಂದ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಈ ಥರ ಸುತ್ಕೊಳ್ಳಿ. ಮೊದಲು ಸಿಂಗಲ್ ಒಂದೇ ಎಳೆ ದಾರನ ಸುತ್ಕೋಬೇಕು. ಈ ಥರ ಸುತ್ತುತ್ತಾ ಹೋಗಿ ನಾನು ಸ್ವಲ್ಪ ಸುತ್ತಿ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕಂತ. ನೀವು ಅಂದಾಜು ಮೇಲೆ ಒಂದು ಸೀರೆಗೆ ಎಷ್ಟು ಹೋಗ್ಬೋದು ಅಂತ ನೋಡಿಕೊಂಡು ಅಳತೆ ಇಟ್ಕೊಂಡು ಸುತ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಮಾತ್ರ ಸುತ್ತಿ ತೋರಿಸ್ತಿದ್ದೀನಿ. ಓಕೆ, ಇಷ್ಟು ಸುತ್ತಿ ತೋರಿಸ್ತೀನಿ ನೋಡಿ. ಒಂದೆಳೆ ಆಯಿತು. ಈಗ ನೆಕ್ಸ್ಟ್ ಈ 2 ಥ್ರೆಡ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ನಂತರ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, 2 ಸೇರಿ ಈ ಥರ ಮಾಡ್ಕೋಬೇಕು. ಈಗ 2 ಎಳೆ ಬರುತ್ತೆ. ಇವಾಗ ನೋಡಿ, ಇದು ಒಂದೆಳೆ ರಟ್ಟಕ್ಕೆ ಸುತ್ತಿರ್ತೀವಲ್ಲ, ಅದು ಒಂದೆಳೆ ಮತ್ತು ಆ ಥ್ರೆಡ್ಡಿಂದು. ಇವಾಗ ನೆಕ್ಸ್ಟ್ ರಟ್ಟಕ್ಕೆ ಸುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಈ ಥರ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿ ಇದನ್ನು ನಾವು ಇಲ್ಲಿ ಒಂದು ಕಡೆ ಇಟ್ಕೋಬೇಕು. ಇಟ್ಕೊಂಡು ಅದ್ರ ಮೇಲೆ ಏನಾದರೂ ವಜ್ಜೆ ಇರುವಂತಹದ್ದು ವಸ್ತು ಆಗಿರ್ಬೋದು, ಇಲ್ಲ ಕ್ಲಿಪ್ ಆದರೂ ಹಚ್ಕೋಬೇಕು. ನೋಡಿ, ಈ ಥರ ನೆಕ್ಸ್ಟ್ 2 ಥ್ರೆಡ್ನ ತಗೊಂಡು ನೆಕ್ಸ್ಟ್ ಇನ್ನೊಂದು ರಟ್ಟಕ್ಕೆ ಸುತ್ತುತ್ತಾ ಹೋಗ್ತೀನಿ. ನೋಡಿ, ಈ ಥರ ಸುತ್ಕೋಬೇಕು. ನೆಕ್ಸ್ಟ್ ಈಗ 2 ಎಳೆ ನಾನು ಸುತ್ಕೋತಿರೋದು. ಇದನ್ನು ಈ ಥರ ಬಿಡಿಸ್ಕೋಬೇಕು. ಈಗ 2 ಎಳೆ ದಾರನ ಸುತ್ಕೋತಿದ್ದೀನಿ. ಹೀಗೆ ಸುತ್ಕೊಳ್ತಾ ಹೋಗಿ. ಓಕೆ, ಕಂಪ್ಲೀಟ್ ಆಯ್ತು ಇದು. ಈಗ ನೋಡಿ, 2 ಎಳೆ ರಟ್ಟಕ್ಕೆ ಸುತ್ತಿರೋ 2 ಎಳೆ, ಹಾಗೆ ಈ ಥ್ರೆಡ್ಡಲ್ಲಿರೋ 1 ಎಳೆ ಸೇರಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ 1 ಎಳೆ ಥ್ರೆಡ್ನ. ಈಗ 3 ಎಳೆ ದಾರ ಆಯಿತು. ನೋಡಿ, ಇದನ್ನು ಸೇರಿ 3 ಎಳೆ ದಾರ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಖಾಲಿ ಆಗಿದೆಯಲ್ಲ, ಆ ರಟ್ಟಕ್ಕೆ ಸುತ್ಕೋಬೇಕಾಗತ್ತೆ ನಾವು. ಇವಾಗ ಇದನ್ನು ಇಲ್ಲಿ ಇಟ್ಕೊಳ್ಳಿ. ಇದ್ರ ಮೇಲೆ ಏನಾದರೂ ವಜ್ಜೆ ಇಟ್ಕೊಳ್ಳಿ ವಸ್ತುನ, ಅಥವಾ ಕ್ಲಿಪ್ ಹಾಕಿದ್ರೂ ನಡೆಯುತ್ತೆ. ಈಗ 3 ಎಳೆ ಆಯಿತು. ರಟ್ಟಕ್ಕೆ ಸುತ್ತಿರೋ 2 ಎಳೆ, ಹಾಗೆ ಈ ಥ್ರೆಡ್ಡಲ್ಲಿರೋ 1 ಎಳೆ ಸೇರಿ 3 ಎಳೆ ಆಯಿತು. ಈಗ ಲೆಫ್ಟ್ ಹ್ಯಾಂಡಿಂದ ಈ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಸುತ್ಕೋಬೇಕು. ಈಗ 3 ಎಳೆ ಥ್ರೆಡ್ನ ಸುತ್ಕೋತಿದ್ದೀನಿ ನೋಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಓಕೆ, 3 ಎಳೆ ಥ್ರೆಡ್ನ ಸುತ್ಕೋತಿದ್ದೀನಿ. ಈಗ ಕ್ರೋಶ ಕುಚ್ಚು ಹಾಕಬೇಕಂದ್ರೆ ಫ್ರೆಂಡ್ಸ್, ಮೊದಲು 6 ಎಳೆ ದಾರ ಬೇಕೇ ಬೇಕು. ಹಾಗಾಗಿ ಮೊದಲು ಕಲಿಬೇಕಾಗಿರೋ ನೀವು ವಿಷಯ ಅಂದರೆ 6 ಎಳೆ ದಾರನ ಯಾವ ಥರ ಮಾಡ್ಕೋಬೇಕಂತ. ಹಾಗಾಗಿ ತೋರಿಸ್ಕೊಡ್ತಿದ್ದೀನಿ. ನನಗೆ ಒಬ್ಬರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು ಯಾವ ಥರ ಮಾಡ್ಕೋಬೇಕು ಅಂತ. ಓಕೆ, ಇವಾಗ ಇದು 3 ಎಳೆ ಆಯಿತು. ಈಗ ಈ ಸಿಂಗಲ್ ಥ್ರೆಡ್ ಇದೆಯಲ್ಲ, ಅದನ್ನು ಸೇರಿ 4 ಎಳೆ ದಾರ ಆಯಿತು. ಈಗ ನೆಕ್ಸ್ಟು ಖಾಲಿ ಆಗಿರೋ ರಟ್ಟಕ್ಕೆ ಸುತ್ಕೊಳ್ಳೋಣ.
ಓಕೆ, ಈಗ ಇದನ್ನು ಬ್ಯಾಲೆನ್ಸ್ ಮಾಡ್ಕೊತೀನಿ ಇಲ್ಲಿ. ಈಗ ಇದಕ್ಕೆ ಸುತ್ಕೊಳ್ಳೋಣ. ಈಗ ಖಾಲಿ ಆಗಿರೋದಕ್ಕೆ ಸುತ್ಕೋತಿದ್ದೀನಿ. ಲೆಫ್ಟ್ ಹ್ಯಾಂಡಿಂದ ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೀಗೆ ಸುತ್ತುತ್ತಾ ಹೋಗಿ. ಇದು 4 ಎಳೆ ದಾರ. ಇದು 4 ಎಳೆ ದಾರ. ಈ ಥರ ಮೊದಲು ಬಿಡಿಸ್ಕೊಂಡು ಬಿಡಿ ಸ್ವಲ್ಪ. ಇದು ತುಂಬ ಈಸಿ ಆಗಿರುವ ಮೆಥಡ್ ಫ್ರೆಂಡ್ಸ್. ಇದು ಅರಳೆ ದಾರ ಮಾಡ್ಕೊಳ್ಳೋದು. ಓಕೆ, ಈಗ 4 ಎಳೆಕ್ಕೆ ಈಗ 5 ಎಳೆ ದಾರ ಆಯಿತು ನೋಡಿ. ಇದು 4 ಎಳೆ ರಟ್ಟಕ್ಕೆ ಸುತ್ತಿರೋ ಎಳೆ, ಹಾಗೆ ಒಂದು ಈ ಥ್ರೆಡ್ಡಿಂದು ಸೇರಿ 5 ಎಳೆ ದಾರ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಖಾಲಿಯಾಗಿರೋ ರಟ್ಟಕ್ಕೆ ಮತ್ತೆ ಸುತ್ಕೊಳ್ಳೋಣ. 5 ಎಳೆ ದಾರ ಆಯಿತು. ಈಗ ಇದಕ್ಕೆ ಮತ್ತೆ ಸುತ್ಕೊಳ್ಳೋಣ. 5 ಎಳೆ ದಾರ ಆಯಿತು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಯಾವ ಥರ ಅಂತ ಅರ್ಥ ಆಗುತ್ತೆ. ಹಾಗೆ ನಾನು 2 ಸೇಮ್ ಕಲರ್ ಥ್ರೆಡ್ಡಿಂದ ಕೂಡ 6 ಎಳೆ ದಾರನ ಯಾವ ಥರ ಮಾಡ್ಕೋಬೇಕಂತ ಕೂಡ ತೋರಿಸ್ತಿದ್ದೀನಿ. ಮೊದಲು ಒಂದೇ ಥ್ರೆಡ್ಡಿಂದ ತೋರಿಸ್ಕೊಡ್ತಿದ್ದೀನಿ. ಇದಾದಮೇಲೆ 2 ಥ್ರೆಡ್ಡಿಂದ ಯಾವ ಥರ ಮಾಡ್ಕೊಳ್ಳೋದಂತ ಅದು ಕೂಡ ತೋರಿಸ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಆಯ್ತು. ಇದು 5 ಎಳೆ ದಾರ ಆಯ್ತು. ಇವಾಗ ನೆಕ್ಸ್ಟ್ ಈ ಕಡೆ ಇರುತ್ತಲ್ಲ, ಮತ್ತೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ. ಇದು ಫೋಲ್ಡ್ ಮಾಡಿದರೆ ಇವಾಗ 6 ಎಳೆ ಆಗುತ್ತೆ. ಅದಕ್ಕೆ ಸುತ್ಕೊಂಡ್ರೆ ಇದನ್ನು ಕಂಪ್ಲೀಟ್ ಆದಮೇಲೆ ನೀವು ಈ ರಟ್ಟಗೆ ಬೇಕಾದರೂ ಸುತ್ಕೊಳ್ಳಿ, ಇಲ್ಲ ಅಂದರೆ ಒಂದು ಸ್ಮಾಲ್ ರಟ್ಟಕ್ಕೆ ಸುತ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂದರೆ ಥ್ರೆಡ್ ಒಳಗಡೆ ಇರುತ್ತಲ್ಲ, ಅದಕ್ಕೆ ಕೂಡ ಸುತ್ಕೋಬೋದು ಕೋನ್ಗೆ. ನೋಡಿ, ಇದು 6 ಎಳೆ ಸುತ್ಕೋತಿರೋದು. ಇವಾಗ ಇದೇ ಥರ ನೀವು ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಥ್ರೆಡ್ನ ಸುತ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಮಾತ್ರ ಸುತ್ಕೊಂಡಿದ್ದೀನಿ ಇಲ್ಲಿ. ಸಾರಿಗಂದರೆ ಜಾಸ್ತಿ ಬೇಕಾಗುತ್ತೆ, ನೀವು ಒಂದು ಅಂದಾಜಲ್ಲಿ ನೋಡಿಕೊಂಡು ಸುತ್ಕೊಳ್ಳಿ. ಓಕೆ, ಕಂಪ್ಲೀಟ್ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಥ್ರೆಡ್ನ ಒಂದು ನಾಟ್ ಹಾಕಿ ಇಟ್ಕೊಂಡ್ಬಿಡಬೇಕು. ನಾಟ್ ಹಾಕಿ ಇಟ್ಕೊಳ್ಳಿ. ಓಕೆ, ನೋಡಿ ಈ ಥರ ಹಾಕಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ಇವಾಗ 2 ಥ್ರೆಡ್ಗಳಿಂದ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. 2 ಎಳೆ ಇದೆ ಇದು ಆಲ್ರೆಡಿ. ಇದನ್ನು ಇವಾಗ ಇದಕ್ಕೆ ಸುತ್ಕೋತೀನಿ ನೋಡಿ. 2 ಎಳೆ ದಾರನ ಸ್ವಲ್ಪ ಮಾತ್ರ ಸುತ್ತಿ ತೋರಿಸ್ತೀನಿ. ಇದನ್ನು 2 ಎಳೆ ಸುತ್ಕೊಳ್ಳಿ ಮೊದಲು. 3 ಇದ್ದರೂ ಕೂಡ ಇದೇ ಥರ ಮಾಡ್ಕೋಬೋದು. 3 ಸುತ್ತಿದ್ರೆ ನಾವು 2 ಸಾರಿ ಮಾಡಿದರೆ ಸಾಕು, 6 ಎಳೆ ಆಗುತ್ತೆ. ಇಲ್ಲಿ 2 ಇರೋದ್ರಿಂದ ನೋಡಿ, ಒಂದು ಸಾರಿ ಸುತ್ತಕೊಂಡೆ, ಇದು 2 ಎಳೆ. ಹಾಗೆ ಇಲ್ಲಿ 2 ಥ್ರೆಡ್ ಇದೆ, ಹಾಗಾಗಿ 4 ಎಳೆ ಆಯಿತು ನೋಡಿ. 2 ಈ ಥರ ಫೋಲ್ಡ್ ಮಾಡಿದರೆ 4 ಎಳೆ ಆಗುತ್ತೆ. ಈ 4 ಎಳೆನ ಇಲ್ಲಿ ನೋಡಿ ಇದಕ್ಕೆ ಸುತ್ಕೋಬೇಕು. ಈ ಥರ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸುತ್ತಾ ಹೋಗಿ. 3 ಇದ್ದರೆ ಒಂದು ಸರಿ ಸುತ್ಕೊಂಡು ನೆಕ್ಸ್ಟ್ ಇದಕ್ಕೆ ಸುತ್ಕೊಂಡ್ಬಿಟ್ರೆ 6 ಎಳೆ ದಾರ ರೆಡಿ ಆಗಿಬಿಡುತ್ತೆ. 2 ಇದಾವಲ್ಲ, ಹಾಗಾಗಿ 3 ಸರಿ ಸುತ್ಕೋಬೇಕಾಗುತ್ತೆ. ಓಕೆ, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದನ್ನು ಕೆಳಗಡೆ ಇಟ್ಕೊತೀನಿ. ಇವಾಗ ಖಾಲಿಯಾಗಿರೋ ರಟ್ಟನ್ನು ತಗೋತೀನಿ. ಮತ್ತು ಇವಾಗ 2 ಇರುತ್ತಲ್ಲ ಥ್ರೆಡ್ಡು, ಅದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅವಾಗ 6 ಎಳೆ ಆಗುತ್ತೆ ನಮಗೆ. ರಟ್ಟಕ್ಕೆ ಸುತ್ತಿರೋದು 4 ಎಳೆ, ಹಾಗೆ ಥ್ರೆಡ್ಡಲ್ಲಿರೋದು 2 ಎಳೆ, 2 ಎಲ್ಲ ಸೇರಿ 6 ಎಳೆ ದಾರ ಆಗುತ್ತೆ. ಇವಾಗ ಇದನ್ನು ಈ ರಟ್ಟಕ್ಕೆ ಸುತ್ಕೋಬೇಕು. 6 ಎಳೆ ದಾರ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, 6 ಎಳೆ ದಾರ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ಮಾಡ್ಕೋಬೇಕಂತ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಫ್ರೆಂಡ್ಸ್.
ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.